ನಮಸ್ಕಾರ, ಎಜುನೆಟಿಕ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಮುಖ ಮಾಹಿತಿಯನ್ನು ಸರ್ಕಾರ ನೀಡ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, 72,000 ನೇಮಕಾತಿಗೆ ಸಂಬಂಧಪಟ್ಟಂತೆ 6 ತಿಂಗಳ ಒಳಗಾಗಿ ಸಂಪೂರ್ಣ ನೇಮಕಾತಿಯನ್ನು ಮುಗಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ. 2 ತಿಂಗಳಲ್ಲಿ ನೋಟಿಫಿಕೇಶನ್ ರಿಲೀಸ್ ಮಾಡಬೇಕು, 4 ತಿಂಗಳಲ್ಲಿ ಎಕ್ಸಾಮ್ ಮಾಡಬೇಕು, 6 ತಿಂಗಳಲ್ಲಿ ಕಂಪ್ಲೀಟ್ ಪ್ರೊಸೆಸ್ ಅನ್ನು ಮುಗಿಸಬೇಕು ಅನ್ನುವಂತಹ ಮತ್ತೊಂದು ಹೊಸ ಮಾಹಿತಿ ನಿನ್ನೆಯಷ್ಟೇ ನಮಗೆ ಸರ್ಕಾರದ ಕಡೆಯಿಂದ ಸಿಕ್ತು. ಅದರ ಜೊತೆಗೆ ಇಬ್ಬರು ಅಧಿಕಾರಿಗಳನ್ನು ಕೂಡ ಈ ಹುದ್ದೆಗೆ ಭರ್ತಿಗೆ ಸಂಬಂಧಪಟ್ಟಂತೆ ನೇಮಕ ಮಾಡಿರುವಂಥದ್ದು ಒಂದು ರೀತಿಯ ಹರ್ಷದ ಸಂಗತಿನೇ. ಆದರೆ ಎಷ್ಟರ ಮಟ್ಟಿಗೆ ಇದು ಪ್ರಾಯೋಗಿಕವಾಗಿ ಜಾರಿಯಾಗುತ್ತೆ, ಎಷ್ಟರ ಮಟ್ಟಿಗೆ ಹುದ್ದೆಗಳ ಭರ್ತಿ ಆಗುತ್ತೆ ಅನ್ನುವಂಥದ್ದು ಮತ್ತದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಯಾಕೆ ಅಂತಂದ್ರೆ ಈಗಾಗಲೇ ನಿರೀಕ್ಷೆಯಲ್ಲಿದ್ದಂತಹ ಸಾಕಷ್ಟು ಅಭ್ಯರ್ಥಿಗಳು ಮತ್ತೆ ಈಗ ಹೋಪ್ಸ್ ಅನ್ನ ಕಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ಒಳ ಮೀಸಲಾತಿ ನಂತರ ಅಂದ್ರು ಮುಖ್ಯಮಂತ್ರಿಗಳು ಕೂಡ ಬದಲಾವಣೆಯಾದರು. ಈಗಾಗಲೇ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಕೂಡ ಹೊರ ಬಂದಿದೆ. ವಿಶೇಷವಾಗಿ ಇನ್ನುಳಿದಂತಹ ಇಲಾಖೆಗಳ ಅಧಿಸೂಚನೆಗಳಿಗಾಗಿ ನಿರೀಕ್ಷೆ ಮಾಡ್ತಾ ಇದ್ವಿ. ಈ ನಡುವೆ 72,000 ಹೊಸ ಒಂದು ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿರುವಂಥದ್ದು ನಿಜಕ್ಕೂ ಶ್ಲಾಘನೀಯವಾಗಿರುವಂಥದ್ದು. ಆದರೆ ಇದು ಎಷ್ಟು ಬೇಗ ಆಗುತ್ತೆ, ಎಷ್ಟು ಬೇಗ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅನ್ನೋದ್ರ ಮೇಲೆ ಸರ್ಕಾರದ ನಿರ್ಧಾರವನ್ನು ನಾವೆಲ್ಲ ಇವತ್ತು ಅಕ್ಸೆಪ್ಟ್ ಮಾಡೋದಕ್ಕೆ ತಯಾರಾಗ್ತಾ ಇದ್ದೀವಿ. ಆದ್ಮೇಲೆ ರಾಜ್ಯ ಸರ್ಕಾರ ಗುರುವಾರ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದಂತಹ ಒಂದು ಆದೇಶವನ್ನು ಹೊರಡಿಸಿದೆ. ಇಬ್ಬರು ಅಧಿಕಾರಿಗಳನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೇಮಕ ಕೂಡ ಮಾಡಿದೆ. ಸೊ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ 40,009 ಹುದ್ದೆಗಳು ಹಾಗೆ ಕಲ್ಯಾಣ ಕರ್ನಾಟಕದ 32,177 ಹುದ್ದೆಗಳು ಒಳಗೊಂಡಂತೆ ಒಟ್ಟು 72,186 ಹುದ್ದೆಗಳನ್ನು ನೇಮಕಾತಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಚಿಂತನೆಯನ್ನು ಕೂಡ ಮಾಡ್ತಾ ಇದೆ. ಸೊ ಈ ನಡುವೆ 17 ಇಲಾಖೆಗಳ ನೇರ ನೇಮಕಾತಿ ಹುದ್ದೆಯ ಉಸ್ತುವಾರಿಯನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರಿಗೆ ಹಾಗೆ ಅಭಿವೃದ್ಧಿ ಆಯುಕ್ತರಿಗೆ ವಹಿಸಲಾಗಿದೆ. ಈಗಾಗಲೇ ನಮ್ಗೆ ಗೊತ್ತಿರುವಂತೆ 34 ಇಲಾಖೆಗಳ ನೇರ ನೇಮಕಾತಿ ಹುದ್ದೆಗಳ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾಲಮಿತಿಯನ್ನು ಕೂಡ ಅವರು ನಿಗದಿಪಡಿಸಿದ್ದಾರೆ. 2 ತಿಂಗಳ ಒಳಗಾಗಿ ಅಧಿಸೂಚನೆ ಆಗಬೇಕು, 4 ತಿಂಗಳ ಒಳಗಾಗಿ ಎಕ್ಸಾಮ್ ಆಗಬೇಕು, ಆಮೇಲೆ ಪಾರದರ್ಶಕವಾಗಿ ಎಲ್ಲ ನೇಮಕಾತಿ ಮುಗಿಬೇಕು ಅಂತ ಹೇಳಿ, ಅದು ವಿದಿನ್ 6 ಮಂತ್ಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ತಕ್ಷಣವೇ ಕಡ್ಡಾಯ ನೇಮಕಾತಿ ಆದೇಶನ ಘೋಷಣೆ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಬಟ್ ಇದು ಯಾವಾಗ ಆರಂಭ ಆಗುತ್ತೆ, ಎಷ್ಟರ ಮಟ್ಟಿಗೆ ಆರಂಭ ಆಗುತ್ತೆ ಅನ್ನುವಂಥದ್ದು ಇದು ನಿಜಕ್ಕೂ ಅಗೇನ್ ನಾನು ಹೇಳ್ದಂಗೆ ಮತ್ತೊಂದು ದೊಡ್ಡ ಪ್ರಶ್ನೆನೇ ಉಳ್ಕೊಳ್ಳುತ್ತೆ. ಆದರೆ ಈಗ ಆಗ್ತಾ ಇರುವಂಥ ಏನು ಹುದ್ದೆಗಳಿದಾವೆ, ಇಷ್ಟು ನೇಮಕಾತಿ ಆಯಿತು ಅಂದರೆ ಇದು ನಿಜಕ್ಕೂ ಇತಿಹಾಸ. ಯಾಕೆ ಅಂದರೆ ಸಾಕಷ್ಟು ಹುದ್ದೆಗಳನ್ನು ಒಂದೇ ಸಲಕ್ಕೆ ಅವರು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಸೊ ಈಗ ಆರಂಭ ಆಗಿರುವಂಥ ಪೊಲೀಸ್ ನೇಮಕಾತಿಗೆ ಪೂರಕವಾಗಿ ಈಗಾಗಲೇ ನಾನು ಹೇಳಿದೆ ನಿಮಗೆ, KA ಮತ್ತು KPSC ಕೂಡ ತಮ್ಮ ಅಧಿಕೃತ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನು ಕೂಡ ಬಿಟ್ಟಿದ್ದಾರೆ. ಸೊ ಮುಂದೆ ಗ್ರೂಪ್ C ಆಗೋದಿದೆ, FD ಆಗೋದಿದೆ, SDA ಆಗೋದಿದೆ, ಇನ್ನೊಂದು 2-3 ದಿನಗಳಲ್ಲಿ ಕ್ರೈಸ್ ಕೂಡ ಆಗೋದಿದೆ, ಅದರ ಜೊತೆಗೆ ಶಿಕ್ಷಕರ ನೇಮಕಾತಿ ಕೂಡ ಆಗೋದಿದೆ. ಇವೆಲ್ಲದರ ನಡುವೆ ಮತ್ತೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವಂಥ ಹುದ್ದೆಗಳೆಲ್ಲ ಆಯಿತು ಅಂತಂದರೆ ನಿಜಕ್ಕೂ ಒಂದು ದೊಡ್ಡ ಅವಕಾಶ ನಮ್ಮೆಲ್ಲರಿಗೂ ಸಿಗುತ್ತೆ. ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಬೇಕಾದಂತಹ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಸೊ ಹಾಗಾಗಿ ಇಬ್ಬರು ಉನ್ನತ ಅಧಿಕಾರಿಗಳ ನೇತೃತ್ವದಲ್ಲಿ ಈ 6 ತಿಂಗಳಲ್ಲಿ ನಡೆಯುವಂತಹ ಈ ನೇಮಕಾತಿಗೆ ನಾವು ಇನ್ನಷ್ಟು ಡೆಡಿಕೇಟೆಡ್ ಆಗಿ ಓದಬೇಕಾಗಿದೆ. ನಮ್ಮ ಅಧ್ಯಯನವನ್ನು ಮತ್ತಷ್ಟು ಸ್ಪೀಡ್ ಅಪ್ ಮಾಡಿಕೊಂಡು ಈ ಒಂದು ಪರೀಕ್ಷೆಗಳನ್ನು ಎದುರಿಸಿ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಯಾವಾಗ ಆಗುತ್ತೆ, ಹೆಂಗಾಗುತ್ತೆ, ಏನಾಗುತ್ತೆ ಅನ್ನುವಂಥ ವರೀಸ್ ಬೇಡ, ಬಟ್ ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ ಪಾಸಿಟಿವ್ ಮೈಂಡ್ ಇರಲಿ, ಡಿಮೋಟಿವೇಟ್ ಆಗೋದು ಬೇಡ. ಸೊ ಯಾವಾಗ ಆಗುತ್ತೋ ಅನ್ನೋದನ್ನ ಕಾದು ನೋಡೋಣ, ಬಟ್ ನಮ್ಮ ತಯಾರಿಯನ್ನು ಮತ್ತಷ್ಟು ಚುರುಗೊಳಿಸಿಕೊಂಡು ನಾವೆಲ್ಲ ಇದಕ್ಕೆ ಅಣಿಯಾಗೋಣ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.